ಎಲ್ಲಪ್ಪ ಇವನು ಬೆಳಗ್ಗೆನೆ ಹೋಗ್ತಾ ಇದ್ದೀನಿ ಅನ್ಕೊಂಡ್ರೆ ಎಲ್ಲೂ ಇಲ್ಲ, ನಮ್ಮ ಬಾಸ್ ಬರ್ತಾ ಇದ್ದಾರೆ, ಹಾಗಾಗಿ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಬರ್ತೀನಿ. ಹಾಯ್ ಗಾಯ್ಸ್, ನಾನು ನಮ್ಮ ಫ್ರೆಂಡ್ಸು ಈಗ ಹೊರಟ್ವಿ. ಹೆಲ್ಮೆಟ್ ಹಾಕೊಳ್ಳಪ್ಪ, ಹುಷಾರು, ಹೆಲ್ಮೆಟ್ ಹಾಕೊಳ್ಳಿ. ಹಲೋ ಹಾಯ್ ಸ್ಟಾರ್ಸ್, ಹಾಯ್ ಸ್ಟಾರ್ಸ್ ಎಲ್ಲರಿಗೂ. ನಾನಂತೂ ಈಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ನೋಡಿ ಸ್ಟಾರ್ಸ್ ಎಲ್ಲೆಲ್ಲ ಹೇಳ್ತೀನಿ ಬನ್ನಿ. ಇವತ್ತು ನಾವೆಲ್ಲ ಒಂದು ಸ್ಪೆಷಲ್ ವ್ಯಕ್ತಿನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದೆಲ್ಲಿ ಅಂದರೆ ಹೇಳ್ತೀನಿ ಬನ್ನಿ. ನಾನು ಮತ್ತೆ ಇಲ್ಲಿಂದ ನನ್ನ ಫ್ರೆಂಡ್ ಹೋಗ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಮಾರುತಿ ಪಾವಗಡ. ಇವನು ದೊಡ್ಡಬಳ್ಳಾಪುರದಲ್ಲಿ ಇರೋದು, ದೊಡ್ಡಬಳ್ಳಾಪುರದಿಂದ ಇಲ್ಲಿ ಬಂದಿದ್ದಾನೆ. ಯಾಕಂದರೆ ನಾವು ಒಬ್ಬರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಫೋಟೋ ಶೂಟ್ ಎಲ್ಲ ರೀಲ್ಸ್ ಎಲ್ಲ ಮಾಡಿ ಸ್ವಲ್ಪ ಎಂಜಾಯ್ ಮಾಡೋಣ ಅಂಥೇಳಿ ಇವನು ಅಲ್ಲಿಂದ ದೊಡ್ಡಬಳ್ಳಾಪುರದಿಂದ ಬಂದಿದ್ದಾನೆ. ಮತ್ತು ಹಾಗೆ ಇನ್ನೂ ಕೆಲವರು ಇದ್ದಾರೆ, ಇನ್ನೂ 3 ಜನ ಇದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗಬೇಕು. ಆ ಸ್ಪೆಷಲ್ ವ್ಯಕ್ತಿ ಯಾರು, ಏನು, ಎತ್ತ ಅಂತ ಎಲ್ಲ ನಿಮ್ಗೆ ಡೀಟೇಲಾಗಿ ಹೇಳ್ತೀನಿ. ಇವತ್ತು ನನ್ನ ಜೊತೆ ಬನ್ನಿ, ನಿಮಗೂ ಆ ಸ್ಪೆಷಲ್ ವ್ಯಕ್ತಿನ ಮೀಟ್ ಮಾಡಿಸ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋನ ನೋಡ್ತಾ ಇರ್ರಿ. ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಒಂದ್ಸಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಗೂರ್ ಬೈಕರ್ಸ್ ಎಲ್ಲ ಹೋಗ್ತಾ ಇದ್ದಾರೆ ಮುಂದೆ. ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ ಜಾಲಿ. ಯಾಕಂದರೆ ಸಂಡೇ ಒಂದು ದಿವಸ ಮಾತ್ರ ನಾವು ಎಂಜಾಯ್ ಮಾಡಬೇಕಷ್ಟೇ. ಮಿಕ್ಕಿದ ದಿವಸ ಎಲ್ಲ ಫುಲ್ ಸ್ಟ್ರೆಸ್ಸಲ್ಲಿ ಇರ್ತೀವಿ. ಸಂಡೇ ಬಂತು ಅಂದರೆ ಅದೇನೋ ಖುಷಿ, ಎಲ್ಲೇ ಇಲ್ದಿರೋ ಖುಷಿ. ಮತ್ತು ನಿನ್ನೆ ಅಂತೂ ಫುಲ್ ಮಳೆಗೆ ಚಂಡಿಯಾಗಿ ಬಂದಿದ್ದೀನಿ ನಾನಂತೂ. ಇನ್ನೊಂದು ಎಲ್ಲಾದರೂ ಲಾಂಗ್ ಹೋಗುವಾಗ, ಒಂದು ಹೈವೇಲಿ ಹೋಗುವಾಗ ಒಂದು ಹೆಲ್ಮೆಟ್ ಹಾಕ್ಕೊಂಡು ಹೋಗಿ, ಅದೊಂದು ಸಜೆಷನ್ ಮಾಡ್ತೀನಿ. ಒಂಥರ ಬಿಸಿಲು, ಸೆಕೆ, ಈ ಸೆಕೆಗೆ ಈ ಗಾಡಿಯಲ್ಲಂತೂ ಒಂದು ರೌಂಡ್ ಹೋಗ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಒಂದು ಜಾಲಿ ರೈಡ್ ಅಂತಲೇ ಹೇಳ್ಬೋದು. ಇನ್ನೂ ಇಬ್ಬರು ಅಲ್ಲಿ ಕಾಯ್ತಾ ಇದ್ದಾರೆ. ಮೂರನೇವರು ಬಂದು ಅಲ್ಲಿ ಮನೆ ಹತ್ರ ಇದ್ದಾರೆ. ಅವ್ರ ಮನೆ ಹತ್ರ ಈಗ ಹೋಗ್ತಾ ಇರೋದು ನಾವು. ಯಾರು, ಎಲ್ಲಿರೋದು ಮನೆ ಅಂತ ಎಲ್ಲ ತೋರಿಸ್ತೀನಿ ಬನ್ನಿ. ತುಂಬ ದಿವಸಗಳಾದಮೇಲೆ ಒಂದು ಫಸ್ಟ್ ಟೈಮ್ ಇಷ್ಟು ಲಾಂಗು ಒಂದು ಲಾಗ್ ಮಾಡ್ತಾ ಇದ್ದೀನಿ. ನಾನು ನಮ್ಮ ಫ್ರೆಂಡ್ಸು, ಅವನು ಹಿಂದೆ ಬರ್ತಾ ಇದ್ದಾನೆ. ಇನ್ನೊಂದು ಏನಂದರೆ ಈ ಥರ ವೀಡಿಯೋ ಮಾಡೋಕ್ಕೂ ಭಯ ಆಗುತ್ತೆ ಅಯ್ಯೋ ಅಂತ. ಮುಂದೆ ಎಲ್ಲ ಬೈಕರ್ಸ್ ಹೋಗ್ತಿದ್ದಾರೆ, ನೋಡಲ್ಲಿ ಅಲ್ಲಿ ಹೋಗ್ತಿದ್ದಾರೆ, ಕಾಣಿಸ್ತಾ ಇರ್ಬೋದು ಬೈಕರ್ಸ್ ಹೋಗ್ತಾ ಇರೋದು. ಇಲ್ಲೊಬ್ರು ಹೋಗ್ತಾ ಇದ್ದಾರೆ ನೋಡಿ ಬೈಕರ್ಸು. ಈ ಥರ ಜಾಲಿ ರೈಡ್ ಹೋಗಬೇಕು ಅಂತ ನಮಗೂ ಆಸೆ. ಬಟ್ ಆದರೆ ಏನು ಮಾಡೋದು, ನಾವಿರೋ ಪರಿಸ್ಥಿತಿ ಒಂದು ಬಡತನದಿಂದ ಆ ಥರ ಕಾಣ್ಬೇಕಷ್ಟೇ. ಆದರೆ ಒಂದಲ್ಲ ಒಂದು ದಿವಸ ಹೋಗ್ತೀವಿ, ಅದಂತೂ ಗ್ಯಾರಂಟಿ. ಯಾಕಂದರೆ ಬಡತನ ಅಂದ್ಕೊಂಡು ನಾವು ಸುಮ್ಮನಿದ್ರೆ ಆಗಲ್ಲ. ಬೇರೆಯವರು ಎದೆ ತಕ್ಕಂಗೆ ಬದುಕಬೇಕು, ಯಾರ ಮೇಲೇನೂ ನಾವು ಡಿಪೆಂಡ್ ಆಗಬಾರ್ದು. ಈಗ ನೋಡಿ, ಈ ಥರ ಒಂದು ಜಾಲಿ ರೈಡ್ ಹೋಗ್ತಾ ಇದ್ರೆ ಅಂತೂ ಫುಲ್ ಜಾಲಿಯಾಗಿ ಹೋಗ್ಬೋದು. ನಾವೀಗ ಎಲ್ಲಿದ್ದೀವಿ ಅಂದರೆ ನೆಲಮಂಗಲ ಟೋಲ್ ಹತ್ರ ಇದ್ದೀವಿ ನೋಡಿ. ಸಂಡೇ ಬಂತು ಅಂದರೆ ಈ ಬೈಕರ್ಸ್ಗಂತೂ ಒಳ್ಳೆ ಮಜಾ ಇದೆ. ಅವ್ರು ಹಾಯ್ ಮಾಡೋಕ್ಕೆ ಹೇಳ್ತೀನಿ. ಬ್ರೋ ಹಾಯ್ ಮಾಡಿ. ಅವ್ರು ನೋಡಲಿಲ್ಲ, ಕೇಳಿಸಿಲ್ಲ ಅನಿಸುತ್ತೆ. ಫುಲ್ ಹೆಲ್ಮೆಟ್ ಹಾಕ್ಕೊಂಡು ಜಾಲಿ ರೈಡ್ ಹೋಗ್ತಾ ಇದ್ದಾರಲ್ಲ, ಹಾಗೆ ಅಷ್ಟು ಫಾಸ್ಟಾಗಿ ಹೋಗ್ತೀವಿ ನಾವು. ಈ ಡಿಯೋದಲ್ಲಿ ಎಲ್ಲಿ ಹೋಗೋಣ ಅಲ್ವಾ? ಈ ಡಿಯೋದಲ್ಲಿ ಎಲ್ಲಿ ಹೋಗೋಕ್ಕಾಗುತ್ತೆ ಅಷ್ಟು ಸ್ಪೀಡು. ಅವು ಅಂತೂ ಅಷ್ಟೇ ತುಂಬ ಸಿ ಜಾಸ್ತಿ ಇರುತ್ತೆ. ಮತ್ತು ಟರ್ರ್ ಅಂತ ಹೊಡಿತಾ ಇರ್ತಾರೆ. ನಮಗೆಲ್ಲ ಸ್ಪೀಡ್ ಬರೋದಿಲ್ಲ ಬಿಡು, ನಿಧಾನಕ್ಕೆ ಹೋಗೋಣ.
ಇವತ್ತಂತೂ ನಿಮಗೆ ಒಂದು ಸ್ಪೆಷಲ್ ವ್ಯಕ್ತಿನಂತೂ ಪರಿಚಯ ಮಾಡೇ ಮಾಡಿಸ್ತೀನಿ. ಎಲ್ಲರಿಗೂ ಗೊತ್ತು ಯಾರು ಆ ವ್ಯಕ್ತಿ ಅಂತ. ನನ್ನ ವಾಯ್ಸ್ ಕೇಳಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ ನಿಮಗೆ. ಬನ್ನಿ 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 ಜನರೇ, ಬನ್ನಿ ಬನ್ನಿ, ಫಾಲೋ ಮಾಡ್ಕೊಂಡು ಬನ್ನಿ ಅಷ್ಟೇ. ಹಾಗೆ ದೇವ್ರಿಗೊಂದು ಕೈ ಮುಗೀತಾ ಆಂಜನೇಯ ಸ್ವಾಮಿಗೆ. ನಮ್ಮ ಈ ಜರ್ನಿನ ಸ್ಟಾರ್ಟ್ ಮಾಡೋಣ. ಬಾರ ಮಚ್ಚ, ಏನೋ ಸಮಾಚಾರ? ಏನಿಲ್ಲ, ಹೇಳ್ಬೇಕು ನೀವೇ ಎಲ್ಲ ಸಮಾಚಾರ. ಏನು ಮಚ್ಚ, ಮಂಡ್ಯದವ್ರು. ಚೆನ್ನಾಗಿದೆಯಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀನಿ. ಏನು ಸಮಾಚಾರ? ಹೊಸ ಗಾಡಿ ತಗೊಂಡಿದ್ದಾನೆ ನೋಡಿ. ಹೊಸ ಆಲ್ ದ ಗಾಡಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ದೇವ್ರೇ, ಅವ್ನಿಗೆ. ನಮ್ಮ ಬೆಳವಣಿಗೆ ನೋಡಿ ಹುಡ್ಕೊಂತಿರ್ಗೆಲ್ಲ ಖುಷಿಯಾಗ ಕೊಟ್ಬಿಡಪ್ಪ. ಹ್ಞೂ ಅಷ್ಟೇ ಅಷ್ಟೇ ಮಚ್ಚ. ಅದು ಗ್ಲಾಸ್ ಕ್ಲೋಸ್ ಮಾಡು, ಗ್ಲಾಸ್ ಕ್ಲೋಸ್ ಮಾಡು, ಗ್ಲಾಸು ಕ್ಲೋಸ್ ಮಾಡು. ಬಾ ಈಗ. ಬಂದ್ವಿ, ಇನ್ನೇನು ಹತ್ರ ಇದ್ದೀವಿ ಅವ್ರ ಮನೆ ಹತ್ರ. ಸಾರಿ, ಪಾಗೋಡ್ದವ್ರು. ಇಲ್ಲೆಲ್ಲೋ ಟರ್ನಿಂಗ್ ಇದೆ, ಇಲ್ಲೆಲ್ಲೋ ತೋರಿಸಿದ್ರು ಅವತ್ತು, ನನಗೆ ನೆನಪಾಗ್ತಾ ಇಲ್ಲ ಮನೆ. ಓ ಅಲ್ಲಿದ್ದಾರೆ, ಅಲ್ಲಿದ್ದಾರೆ ಗಾಯ್ಸ್, ತೋರಿಸ್ತೀನಿ ಬನ್ನಿ. ಓ ಇಲ್ಲಿ ವೈಟ್ ಮಾಡ್ತಾವ್ರೆ. ಬನ್ನಿ 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 ಜನರೇ. ಇಲ್ಲಿ ನೋಡಿ, ಇಲ್ಲ ಅವರೇ ನಮ್ಮ ಗಾಯ್ಸ್. ಹಾಯ್ ಮಾಡ್ರೋ ಚಾನಲ್ಗೆ, ಹಾಯ್. ನಡಿ ಗಾಯ್ಸ್, ಈಗ ಇನ್ನೊಬ್ರು ಇದ್ದಾರೆ ಫ್ರೆಂಡು, ಪರಿಚಯ ಮಾಡಿಸ್ತೀನಿ. ಬನ್ನಿ ಬನ್ನಿ ಬನ್ನಿ. ಅದನ್ನು ಸ್ವಲ್ಪ ಉದ್ದ ಮಾಡಿ ಹಿಂಗೆ ಇಟ್ಕೋಬೋದಾ ಮುಂದೆ? ಹೇಳಿ ಹೇಳಿ, ಇಟ್ಕೋ, ಏಯ್ ಇಟ್ಕೋ ಹಿಂಗೆ. ಅವ್ರ ಹಿಂದೆ ಬರ್ತಾ ಇದ್ದಾರೆ ಗಾಯ್ಸ್. ಹೋಗೋಣ, ಒಂದು ಜಾಲಿ ರೈಡ್ ಆಗುತ್ತೆ ಇವತ್ತು. ಹಾಗೆ ಒಂದು ರೀಲ್ಸ್ ಮಾಡ್ತೀವಿ ನೋಡಿ. ಹಾಗೆ ಇನ್ನೊಂದೇನಂದರೆ ಮತ್ತೆ ಹೇಳ್ತೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವ್ರು ನಮ್ಮ ದೋಸ್ತ, ಬ್ರದರು. ಮತ್ತೇನು ಗಾಯ್ಸ್ ಸಮಾಚಾರ? ಆರಾಮಿದ್ದೀರಾ ಎಲ್ಲರೂ? ಹೇಗಿದ್ದೀರಾ? ಏನೋ ಹೊಸ್ದಾಗಿ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ ಇದ್ದರೆ ಸಾಕು ನಮ್ಗೆ ಅಷ್ಟೇ. ಒಂದಲ್ಲ ಒಂದು ದಿವಸ ನೆನೆಸ್ಕೊತೀವಿ. ಸಪೋರ್ಟ್ ಅಂದರೆ ಏನಿಲ್ಲ ಗಾಯ್ಸ್, ನಮಗೇನು ಹೆಲ್ಪ್ ಮಾಡೋದು ಅಂದರೆ ಜಸ್ಟ್ ಒಂದು ಲೈಕು, ಒಂದು ಫಾಲೋ, ಒಂದು ಶೇರು ಅಷ್ಟೇ ಸಾಕು. ಅದೇ ಕೂದಲು ಬಿಟ್ಟಿದಾರಲ್ಲ, ಯಾರ್ಯಾರಿಗೂ ಸಪೋರ್ಟ್ ಮಾಡ್ತೀರಂತೆ. ಕೂದಲು ಬಿಟ್ಟಿದಾರಲ್ಲ ಅಂತ ಕಲಾವಿದರಿಗೆ ಏನೋ ಕಲಾವಿದ್ರಂತ ಹೇಳೋದಕ್ಕೂ ಇದಾಗುತ್ತೆ. ಯಾಕಂದರೆ ಚಿಕ್ಕ ಮಟ್ಟಿಗೆ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ನೀವೇ ಒಂದು ಸಾಥ್ ಕೊಡಬೇಕು. ಎಷ್ಟೊಂದು ಜನ ಏನು ಗೊತ್ತಾ, ಎಷ್ಟೊಂದು ಜನ ಇಂಜರಿಯಕ್ಕೆ ಏನು ಕಾರಣ ಅಂದರೆ ಸಪೋರ್ಟ್ ಇಲ್ಲದೆ. ಒಂದು ಸಪೋರ್ಟ್ ಇರಲ್ಲ ಎಷ್ಟೊಂದು ಜನಕ್ಕೆ. ಅದೇ ಮನೆಯಲ್ಲಾಗಲಿ ಮೈನ್ ಏನಂದರೆ ಮನೆಯಲ್ಲಿ ಸಪೋರ್ಟ್ ಇರಬೇಕು. ಮನೆಯಲ್ಲಿ ಸಪೋರ್ಟ್ ಇದ್ದರೆ ಆಟೋಮೆಟಿಕ್ ಅವರು ಬೆಳೀತಾರೆ. ಫಸ್ಟ್ ಮನೆಯಲ್ಲಿ ಸಪೋರ್ಟ್ ಮಾಡಿದ್ರೆ ಆಮೇಲೆ ಮಿಕ್ದವ್ರು ಸಪೋರ್ಟ್ ಮಾಡ್ತಾರೆ. ಮಿಕ್ದವ್ರು ಸಪೋರ್ಟ್ ಇಲ್ಲ ಅಂದರೆ ಅವ್ರು ಹೆಂಗೋ ಒಂದು ಮೇಲಕ್ಕೆ ಬರ್ತಾರೆ. ಅಲ್ಲ, ದೊಡ್ಡಬಳ್ಳಾಪುರದಿಂದ ನೆಲಮಂಗ ಕರೆಸ್ಬಿಟ್ಟು ಮತ್ತೆ ದೊಡ್ಡಬಳ್ಳಾಪುರ ರೋಡ್ಗೆ ಕರ್ಕೊಂಡು ಹೋಗ್ತಿದ್ಯಾ? ಅದು ಹಂಗೆ. ಬನ್ನಿ 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 ಜನರೇ, ಬನ್ನಿ. ಈ ನನ್ನ ಮಕ್ಕಳು ಒಂದೊಂದಲ್ಲಣ್ಣ. ಅವನು ಹೊಸ್ದಾಗೆ ತಗೊಂಡವ್ರೆ. ಯಾರು ಬದುಕ್ತಾರೆ? ಇಷ್ಟು ದಿವಸ ಅವನ ಹತ್ರ ಗಾಡಿ ಇರಲಿಲ್ಲ, ಈಗ ಹೊಸ್ದಾಗೆ ಗಾಡಿ ತಗೊಂಡಿದ್ದಾನೆ. ಬಟ್ ರೂಟು ಗೊತ್ತಿಲ್ಲ ಅವನಿಗೆ, ಎಲ್ಲಿ ಹೆಂಗಾಸಿ ಬರಬೇಕು ಅಂತ. ರೂಟ್ ಮ್ಯಾಪ್ ಕಳಿಸಿದ್ದೆ, ಅವನು ಲೈವ್ ಲೊಕೇಶನ್ ಕಳಿಸಿದ್ದೆ, ಅದನ್ನ ನೋಡ್ಕೊಂಡು ಬಂದ. ಈಗ ಅದಕ್ಕೆ ಹೇಳ್ತಾ ಇದ್ದಾನೆ, ಮತ್ತೆ ಅದೇ ರೂಟ್ಗೆ ಕರ್ಕೊಂಡು ಹೋಗ್ತಿದ್ದೀರಲ್ಲ ನೀವು, ನಾನು ಇಲ್ಲೇ ಇರ್ತಿದ್ದೆ ಅಂತ. ಹಿಂಗೆ ಇಲ್ಲೇ ಇರೋದು. ಯಾಕಂದರೆ ನಮ್ಮ ಫ್ರೆಂಡು, ನಮ್ಮ ಡೈರೆಕ್ಟ್ರು, ಹಾಲಿನ ಮಣ್ಣು ಎಲ್ಲ ಇಲ್ಲೇ ಇರೋದು. ಇಲ್ಲಿ ನಮ್ಮ ಎಲ್ಲಿ ನೆಲಮಂಗ್ಲ ಹತ್ರ ಇದೈತೆ, ಯಾವುದಪ್ಪ ಯಾವುದದ ಮೈಲ್ನಳ್ಳಿ ಅಲ್ಲ? ಹಾಂ, ಮೈಲ್ನಳ್ಳಿ ಇದೆ, ಅಲ್ಲೇ ಇರೋದು ಅವರು. ತೋರಿಸ್ತೀನಿ ಬನ್ನಿ ಏನು ಮಾಡ್ತಾ ಇದ್ದಾರೆ, ನೋಡೋಣ ಬನ್ನಿ. ಹಾಗೆ ಮಾತಾಡಿಸ್ತೀನಿ, ಪರಿಚಯ ಮಾಡಿಸ್ತೀನಿ. ನೀವು ಆಲ್ಮೋಸ್ಟ್ ನೋಡಿರ್ತೀರ ನನ್ನ ರೀಲ್ಸಲ್ಲಿ, ಎಲ್ಲ ಗೊತ್ತಿರುತ್ತೆ. ಬಟ್ ಆದರೂ ಇನ್ನೊಂದ್ಸಲಿ ಪರಿಚಯ ಮಾಡಿಸ್ತೀನಿ ಬನ್ನಿ. ಹತ್ರ ಬಂದ್ವಿ, ಅವ್ರ ಮನೆ ಹತ್ರ ಇದೆ ನೋಡಿ. ಅವೇ ಅವ್ರ ಕಾರು ಇಲ್ಲ, ಮೇಲೆ ಇರೋದವರು. ಹೋಗೋಣ ಬನ್ನಿ, ಮಾತಾಡ್ಸೋಣ.
ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಬನ್ನಿ. 4 ಜನ ಸೇರಿ ಇವಾಗ ಬಂದಿದ್ದೀವಿ ನಮ್ಮ ಅಪ್ಪುವರ ಸರ್ ಮೀಟ್ ಆಗೋಕ್ಕೆ. ಅಪ್ಪು ಸರ, ಅಪ್ಪು ಅಪ್ಪು ಅರಸ್, ಅಮ್ಕು ಡುಮ್ಕು ಎಲ್ಲ ಜಾಲಿ 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 ಜಾಲಿ, ಎಲ್ಲ ಜಾಲಿ ಜಾಲಿ ಜಾಲಿ. ಇವಾಗಂತೂ ಸಖತ್ ಖುಷಿ ಆಗ್ತಿದೆ. ಬಾಸ್ನ ಮೀಟ್ ಆಗಕ್ಕೆ ಹೋಗ್ತಾ ಬನ್ನಿ. ಇದೀವಿ. ಅವರು ಮೇಲೆ ಇರೋದು ತೋರಿಸ್ತೀನಿ ಬನ್ನಿ, ಏನು ಮಾಡ್ತಾ ಇದ್ದಾರೆ. ಸೈಲೆಂಟಾಗಿ ಹೋಗೋಣ. ಕಿಪ್ಪಿ ಕೀರ್ತಿ ಅವರು ಪಾಪ ಯಾಕೋ ನೋವಲ್ಲಿದ್ದಾರೆ, ಸ್ವಲ್ಪ ಎಲ್ಲ ಸಮಾಧಾನ ಮಾಡಿ. ಎಲ್ಲ ಅಮ್ಕು ಡುಮ್ಕು. ಇಲ್ಲಿ ನಾಯಿ ಬೇರೆ ಐತೆ ಗಾಯ್ಸ್, ನೋಡಿ. ಇದಂತೂ ಹೊಸಬ್ರು ಬಂದರೆ ಬಿಡೋದೇ ಇಲ್ಲ, ಕಚ್ಚಿಬಿಡುತ್ತೆ. ನೋಡಿ ನಮ್ಮ ಅಭಿ ಅವರು ಏನು ಮಾಡ್ತಾ ಇದ್ದಾರೆ ಅಂತ. ಹಾಂ, ಇದ್ದಾರೆ, ತೋರಿಸ್ತೀನಿ ಬನ್ನಿ ಏನು ಮಾಡ್ತಾ ಇದ್ದಾರೆ ಒಳಗಡೆ. ನೋಡೋ ತೋರಿಸು ಸರ್. ಇವರೇ ನೋಡಿ ನಮ್ಮ ಹೊಸ ಡೈರೆಕ್ಟ್ರು. ಇಲ್ಲಿದ್ದಾರೆ ನಮ್ಮ ಹೊಸ ಹೀರೋಯಿನ್ನು. ಹೊಸ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಅವ್ರದ್ದು ಚಾನಲ್ ಇದೆ ನೋಡಿ. ನಮ್ಮ ಡೈರೆಕ್ಟ್ರ್ ಇನ್ನೂ ರೆಡಿ ಆಗಿಲ್ಲ. ನಾವು ರೆಡಿಯಾಗಿ ಬಂದರೂ ಈಗ ಎದ್ದವ್ರು ಇನ್ನೂ ಇಲ್ಲ ಇಲ್ಲ ನೋಡಿ. ಆವಾಗಲೇ ಅವ್ರು ಹೇಳಿದ್ದು ಬೆಳಗ್ಗೆನೇ 6 ಗಂಟೆಗೆ ಬನ್ನಿ, 8 ಗಂಟೆಗೆ ಬನ್ನಿ ಅಂತ ಫೋನ್ ಮಾಡಿದ್ರು. ಬಟ್ ಈಗ ಬಂದು ನಾವೆಲ್ಲ ರೆಡಿಯಾಗಿ ಬಂದ್ರೂ ಅವ್ರು ರೆಡಿ ಆಗಿಲ್ಲ. ಏನು ಮಾಡೋದು ಗಾಯ್ಸ್. ಇವರು ಹೊಸ ಹೀರೋಯಿನ್ನು, ಸಪೋರ್ಟ್ ಮಾಡಿ. ಆಲ್ಮೋಸ್ಟ್ ರೀಲ್ಸಲ್ಲೆಲ್ಲ ನೋಡಿರ್ತೀರಾ. ಈಗ ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಬ್ರದರ್ ನೋಡಿ, ಬ್ರದರು. ಓಕೆ ಬಾಯ್ಸ್, ಮತ್ತೆ ಸಿಗೋಣ. ಕೊನೆ ಕಾಮಿಡಿ ಕಿಲಾಡಿ ಸಿಕ್ತು ಚಾನ್ಸ್. ಗುಡಿಸ್ಲ ಮನೆಗೆ ಇದ್ದವಳು ನಜ್ಜೆ ನಾಡ 4 ಹಫ್ಟಿಯರ್ ಮನೆ ಬಿಲ್ಡಿಂಗ್ ಕಟ್ಸ್ಕೊಂಡ್ರವಳು. ಇಲ್ಲೇ 4 ಮನೆ ಪಾತ್ರೆ ಉಜ್ಜಕ್ ಹೋಗಳು. ಎಷ್ಟು ಚೆನ್ನಾಗಿದೆ. ಇವಾಗ ಸ್ವಲ್ಪ ಅವ್ರಿಗೆ ಮೊನ್ನೆ ಮೆಚೂರ್ ಆಗಿ ಬಿಟ್ಟಿದ್ಲು. ಬರೇ ಇವರು ಸರ್ ಅವರು ಕ್ಯಾಮ್ರಾ. ಎಲ್ಲರದು ಮೇಕಪ್ ಮುಗೀತು. ರೀಲ್ಸ್ ಮಾಡಕ್ಕೆ ಇವಾಗ ಹೋಗ್ತಾ ಇದೀವಿ. ಹಾಯ್ ಫ್ರೆಂಡ್ಸ್, ಇವಾಗ ರೀಲ್ಸ್ ಮಾಡಕ್ ಹೋಗ್ತಾ ಇದೀವಿ. ಬಾಯ್. ಎಲ್ಲರೂ ಸಖತ್ತಾಗೆ ರೆಡಿ ಆಗಿದ್ದಾರೆ. ನಮ್ಮ ಹೀರೋಗ ಇಲ್ಲೇ ಇದ್ದಾರೆ. ಹೀರೋ ನಮ್ಮ ಚಿಕ್ಕ ಹೀರೋ ಕೂಡ ಇಲ್ಲೇ ಇದ್ದಾರೆ ನೋಡಿ, ಇಲ್ಲಿದ್ದಾರೆ. ಮತ್ತೇನೆ ಗಾಯ್ಸ್ ಸಮಾಚಾರ. ಏನಿಲ್ಲ, ಇವಾಗ ನಾನು ಗಾಡಿ ಓಡಿಸ್ಕೊಬತ್ತೀನಿ, ನೀವೆಲ್ಲ ಹೋಯ್ತಾ ಇರಿ. ಬಾಯ್. ಈಗ ಒಂದು ಸ್ಪೆಷಲ್ ವ್ಯಕ್ತಿನ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ, ಅದು ಇನ್ನೂ ಲೇಟು, ಟೈಮಿಂಗ್ಸ್ ಲೇಟ್ ಇದೆ ಮೀಟ್ ಮಾಡೋಕ್ಕೆ. ಹಾಗಾಗಿ ಅಷ್ಟರಲ್ಲಿ ಒಂದು ಫೋಟೋ ಶೂಟು ರೀಲ್ಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಎಲ್ಲ ರೆಡಿಯಾಗಿ. ಅಮ್ಕು ಡುಮ್ಕು. ಗಾಡಿ ಎತ್ಕೊಳಲ್ವಾ? ಗಾಡಿ ಈಗ ಇದರಲ್ಲೇ ಆಗಲ್ಲ, ಸ್ಕೂಟಿ ಕೊಡಿ. ಡೈರೆಕ್ಟರ್ ಸರ್ ಕಾರ್ ತೆಗ್ದಿದ್ದಾರೆ. ಕಾರ್ ಅಂತೂ ಸಖತ್ತಾಗೆ ಓಡಿಸ್ತಾರೆ. ನಮ್ಮ ಟೀಮ್ ಎಲ್ಲ ರೆಡಿ ಆಗಿದೆ ಇವಾಗ ರೀಲ್ಸ್ ಮಾಡಕ್ಕೆ. ಬನ್ನಿ ಗಾಯ್ಸ್ ಹೋಗೋಣ. ಏನಿಲ್ಲ, 1-2-3 ರೀಲ್ಸ್ ಮಾಡೋಣ ಅಷ್ಟರಲ್ಲಿ. ಇನ್ನೂ ಟೈಮ್ ಇದೆಯಲ್ಲ ಮೀಟ್ ಮಾಡೋಕ್ಕೆ ಅಂತೇಳಿ ಹೋಗ್ತಾ ಇದ್ವಿ. ಸೊ ಅದಕ್ಕೋಸ್ಕರ 1-2 ರೀಲ್ಸ್ ಮಾಡಿ ಅಮ್ಕು ಡುಮ್ಕು ಜಾಲಿ 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 ಎಲ್ಲ ಖಾಲಿ. ಎಲ್ಲಿಗೆ? ಅಪ್ಪ ಬರ್ತಿದ್ದಾರೆ. ಅಪ್ಪ ಮಾಡ್ಬಿಡ್ತೀನಿ ನಾನು, ಹಿಂಗೆ ತಗೊಂಡು ಅಪ್ಪ ಬರ್ತಾರೆ ಇವಾಗ. ಅಪ್ಪ ಬರ್ತಾರೆ. ಎಲ್ಲೋಮಲ್ಲಿ ಬರ್ತಿರೋದ್ರ ಬಗ್ಗೆ ಹಾಂ. ಇಲ್ಲ ಬಿಡಪ್ಪ. ಅಪ್ಪಗ ಅಲ್ಲಿಗ ಅಪ್ಪ ಬಂದ್ರು ನೋಡಿ. ನಮ್ಮ ವಿಲಾನ್ ಸರ್ ಬರ್ತಾ ಇದ್ದಾರೆ ಅಲ್ಲಿ. ಒಳ್ಳೆ ಖಡಕ್ ಲುಕ್ಕಲ್ಲಿ ಕಾಣಿಸ್ತಾ ಇದಾರಲ್ಲ. ಹಣ್ಣು ವಿಲನ್ನು ಮಾವನ್ ಪಾಟು ಅಪ್ಪನ್ ಪಾಟು ಎಲ್ಲ ಪಾಠ ಮಾಡ್ತಾರೆ ಅವರು. ಇದು ಪೊಲೀಸ್ ನೋಡಿ ಬಂದ್ರು ಅಣ್ಣ. ಹೇಗೆ ಕಾಣಿಸ್ತಾ ಇದ್ದಾರೆ ನೋಡಿ, ಹೆಂಗಾಗಿ ಇನ್ನೂ ಯಂಗ್ ಬಾಯ್ ಆಗಿದ್ದಾರೆ. ಈಗ ಕಾಲೇಜ್ಗೆ ಹೋಗೋ ಥರ ಯಂಗ್ ಬಾಯ್ ಅಣ್ಣವರು. ಹಾಯ್ ಮಾಡಿ. ಅಲ್ಲೊಂದು ಹುಡುಗಿ ಗೊತ್ತಾಳ ನೋಡ್ರಿ, ಸಾಕಾತಗಳು. 6 ಸೆಕೆಂಡ್ ನೋಡ್ರಿ ಮತ್ತಾಗಳು. ಅಣ್ಣ ತೇಜು
ಮತ್ತೆ ಇನ್ನೇನು ಸಮಾಚಾರ ಗೈಸ್? ಹೊಲ್ಟ್ವಿ ರೀಲ್ಸ್ ಮಾಡೋಕ್ಕೆ ಅಂತ. ಏನಿಲ್ಲ, ಇಲ್ಲೇ ಮೈಲ್ನಹಳ್ಳಿ ಹತ್ರ ಒಂದು ಲೇಔಟ್ ಇದೆ, ಅಲ್ಲೇ ಒಂದು 2-3 ಶೂಟ್ ಮಾಡ್ಕೊಳ್ಳೋದು. ಒಂದ್ ಲೇಔಟ್ ಬರೋದಷ್ಟೇ. ರಾಜ್ಕುಮಾರ್ ಲೇಔಟ್. ನಮ್ಮ ಇನ್ನೊಂದೇ ವಿನೋದ್ ರಾಜ್ಕುಮಾರ್ ಅವರು ಇಲ್ಲೇ ಇರೋದು. ನಾವು ಹೋಗ್ತಾ ಇದೀವಲ್ಲ ಲೇಔಟು, ಅಲ್ಲೇ ಇರೋದವರು. ಸೊ ಗೈಸ್, ಒಂದು ಕವನ ಹೇಳ್ತೀನಿ. ಎಣ್ಣೆ ಹೊಡಿಬೇಕಂದ್ರೆ ಹೋಗ್ತಾರೆ ಬಾರಲ್ಲಿ, ಎಣ್ಣೆ ಹೊಡಿಬೇಕಂದ್ರೆ ಹೋಗ್ತಾರೆ ಬಾರಲ್ಲಿ. ನಾವು ರೀಲ್ಸ್ ಮಾಡಕ್ ಹೋಗ್ತೀವಿ ಕಾರಲ್ಲಿ. ವಾ ವಾ ಏನು ಹೇಳ್ದೆ ಗುರು ಕವನ? ನೀವೊಂದು ಹೇಳಿ. ಬರಲ್ಲ ಬ್ರೋ, ಕವನಾಗಿವನಾಗಲ್ಲ ನಾನು. ನನ್ ಬಾಯಕ್ ಬರವೆಲ್ಲ ಕೆಟ್ಟವ್ ನೋಡ್ರಿ, ಹೇಳ್ತೀನಿ. ಒಮ್ಮೆಗೆ ಡೈರೆಕ್ಟ್ ದಾರಿ ಹಿಡ್ಕೊಂಡು ಹೋಗ್ಬೇಕು, ಒಂದು ಬೇರೆ ದಾರಿ ಹಿಡ್ಕೊಂಡು ಹೋಗ್ಬೇಕು ಅವರು. ನೋಡಿ ಹೇಗಿದೆ. ಹಾಗೆ ನಮ್ಮ ಆಂಜನೇಯನಿಗೆ ಒಂದು ನಮಸ್ಕಾರ ಹಾಕ್ಬಿಡಿ. ಜೈ ಆಂಜನೇಯ. ಈ ಫೋನ್ ರೀ ಶಾಲೆ ಹೇಳ ನಾನು ಅನ್ಕೋನ ಹಾಂ ಹೇಳಿ, ಹೇಳ್ಬೇಕಾ? ಹೇಳಿ ಇರಿ. ದೇವ್ರಿಗೋಸ್ಕರ ಉಪವಾಸ ಇರೋದ್ ಬೇಡ, ಅಪ್ಪ ಅಮ್ಮಗೋಸ್ಕರ ಅಪ್ಪ ಅಮ್ಮನ ಉಪವಾಸ ಇರ್ದಂಗ್ ನೋಡ್ಕೊಳ್ರಿ ಸಾಕು. ವಾಪಸ್ ವಾ. ಕವನ ಆದ್ರೂ ಒಂದು ಮಾತು ಹೇಳ್ದಲ್ಲ, ಕವನ ಅಲ್ಲದಿದ್ರು ಒಂದು ಮಾತು ಹೇಳ್ದಲ್ಲ, ಅಷ್ಟೇ ಸಾಕು. ಏನಪ್ಪ ಊಟ ಮಾಡ್ದ ನೀನು? ನೀನ್ ರೀಲ್ಸ್ ಮಾಡಕ್ ಬರ್ತೀಯಾ? ಇಲ್ಲ ಚಿಕ್ಕಿರು ಅಲ್ಲಿಗ ಅಲ್ಲಿಗ ಇಲ್ಲಿ ಅಲ್ಲಿಗ ನೆಕ್ಸ್ಟ್ ಅವನ್ನೇ ನಮ್ ಚಿಕ್ಕಿರೋ. ನನ್ನ ಪ್ಲೇಸಿಗೆ ಅವನ್ನೇ ತರದ್ ನೆಕ್ಸ್ಟ್. ಹಾ ನೀನು ರೀಲ್ಸ್ ಮಾಡ್ತೀಯನಾ? ರೀಲ್ಸ್ ಮಾಡ್ತೀಯಾ ಬ್ರೋ? ಎಲ್ಲೆಲ್ಲ ಹೋಗೋಣ ಇವತ್ತು? ಫುಲ್ ಒಳಗಡೆ ಹೋಗೋಣ. ಅಲ್ಲೇ ಲೇಔಟ್ಗಂತೂ ಬಂದ್ವಿ. ನೋಡಿ ವಿನೋದ್ ರಾಜ್ಕುಮಾರ್ ಅವ್ರು ಇರೋದು ಇದೆ, ವಿನೋದ್ ಫಸ್ಟ್ ಮನೆ ಇದೆ, ಲೀಲಾವತಿ ಅವರು ಮತ್ತೆ ವಿನೋದ್ ರಾಜ್ಕುಮಾರ್ ಅವರು ಇರೋದು ಹಳೆ ಮನೆ ಇದೆ. ಯಾವುದು? ನಂದಿಯಾಡೋರಲ್ಲಿ ಇರೋದೇ ಆಗಿದೆಯಲ್ಲ ಅಣ್ಣ. ಆ ಡೋರ್ ಇದೆ. ಹೋಗ್ತವ್ರೆ ನೋಡಿ ಹೀರೋಯಿನ್ನು ನಮ್ಮ ಚಿಕ್ಕಣ್ಣ. 7 ಮಿಂಟ್ರಿ ಅಂದ್ರೆ 16 ಮಿಂಟ್ರಿ ಅಂತ ಹೋಗ್ತಾವ್ ನೋಡಿ ಅಲ್ಲಿ ನೋಡ್ರಿ. 7 ಮಿಂಟ್ರಿ ಆದ್ರೆ 16 ಮಿಂಟ್ರಿ. ಸೇಮ್ ಚಿಕ್ಕಣ್ಣ ತರನೇ ಇದ್ದಾನೆ. ಎಪಿಕ್ ಬಿಟ್ರೆ ಇವನೇ ನೆಕ್ಸ್ಟ್. ಇಲ್ಲ, ಊರ್ ಸುತ್ತಾಕ್ಮೇಕೆ ಕೆಳಗಿನ ಸ್ಟ್ಯಾಂಡ್ ಇವಾಗ ಓಪನ್ ಮಾಡ್ತಾನೆ ನಿಂದ್ರ. ರಾಯಚೂರು ಹುಡುಗ ಅಂತ ಹೇಳ್ಕೊಂಡು ಇಡೀ ಬೆಂಗಳೂರನ್ನೇ ಹಾಳು ಮಾಡ್ತಾವನೆ. ಇನ್ನ ಇವನ ಹತ್ರ ಬಹಳ ಡೈಲಾಗ್ಗಳದಾವ ಇವನ್ ಬಗ್ಗೆ ಹೇಳ್ಬೇಕಂದ್ರೆ. ನೋಡಿ ನಾವು ವಿಡಿಯೋ ಮಾಡೋದು ಸಾಲದು ಅಂತೇಳಿ ಅಲ್ಲ ಐಫೋನಲ್ಲಿ ವಿಡಿಯೋ ಮಾಡ್ತಾ ಇದ್ದಾನೆ. ಐಫೋನ್ ಮಾಲೀಕರು ಸೌಗರ್ ಮಂದಿ. ಒಂದು ನಮ್ಮ ಅಭಿಬ್ರು ಒಂದು ಚಮಕ್ ಕೊಟ್ರು, ಹಂಗೆ ಸೀದಾ ಮುಂದೆ ಹೋಗ್ಬಿಟ್ರು. ಬ್ರೋ ಇವತ್ತು ಏನಾದ್ರು ಕಂಟೆಂಟ್ ಮಾಡ್ಕೊಳ್ರಿ ಬ್ರೋ. ಮಾಡೋಣ ಬ್ರೋ, ಖಂಡಿತ. ಅಮ್ಕು ಡುಮ್ಕು. ಯಾಕೆ ಖಂಡಿತ ಮಾಡೋಣ. ಅಮ್ಕು ಡುಮ್ಕು ಅವ್ನು ಏನ್ ಹೇಳ್ತಾನಪ್ಪ ಅವ್ನು ಮಂಜ? ಎಲ್ಲ ಅಮ್ಕು ಡುಮ್ಕು ಅಂತ ಇಟ್ಕೊಂಡವ್ರೆ. ಯಾಕಂದ್ರೆ ಇನ್ಸ್ಟಾದಲ್ಲಿ ಟ್ರೆಂಡಿಂಗ್ ಯಾವುದು ಅಂದ್ರೆ ಅದೇ ಅಮ್ಕು ಡುಮ್ಕು ಅಂತ ಎಲ್ಲರೂ ನೋಡಿರ್ತೀರಾ. ಸೊ ಅದೇ ಕಂಟೆಂಟ್ ನಾವು ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಬ್ರೋ ಅವ್ನ ವಿಡಿಯೋ ಹೌದಾ? ಇಲ್ಲಿ ನೋಡ್ರಿ, ಡೌನ್ಲೋಡ್ ಆಗ್ಲಿಲ್ಲ, ಅವಾಗಲೇ ತೋರಿಸ್ತಿದ್ದೆ ಇವನಿಗೆ. ಅದ್ರ ಬ್ಲೂಟೂತ್ ಹೋಗೈತಲ್ಲ? ಇಲ್ಲ ಅಲ್ಲ ಅದರದ್ದು, ಅದು ಹೋಗಿದೆ. ಅದ ನನ್ನ ಹತ್ರ ಐತೆ ಬ್ಲೂಟೂತ್ ಇವಾಗ. ಅದು ಕನೆಕ್ಟ್ ಮಾಡ್ತೀನಿ. ಸಂಜೆಯ ಟೈಮಲ್ಲಿ ಹೆಣ್ಣಿಗೆ ಬಿತ್ತಾಯ್ತು ಟಮಟೆಯ ಬಿಸಿಲು ಮಾತ್ರ ಹೆವಿ ಹೊಡಿತೈತೆ, ಹೆವಿ ಬಿಸಿಲು. ನೋಡ್ರಿ ಅವನು ವಿಡಿಯೋ ಮಾಡಿರೋದು. ಎಲ್ಲಿ ನಿಮ್ಮ ಫ್ರೆಂಡಾ? ಇವಾಗ ಇವರೇ ಮತ್ತೆ ನಾನು ಕರೆಸ್ತಿರೋದು ಯಶನ್ ಮೀಟಿಗೆ. ಹಾಂ ಹಾಂ ಹಾಂ. ಅದು ಚಿನ್ನದ ಚಿನ್ನು ಅಮ್ಕುಡುಮ್ಕು ಅವನ ಜೊತೆ ಮಾಡಿದಾನ, ಮಂಜುನ್ ಜೊತೆ ವಿಡಿಯೋನ. ಇಲ್ಲಿ ನೋಡಿ, ಇಲ್ಲಿ ನನಗೆ ರಾತ್ರಿ ಕಳ್ಸಿದ್ರು. ಚೆನ್ನಾಗಿ ಹೊಡೆದವನೇ ಇವನ್ನ ಸರಿಯಾಗಿ ಕುಡ್ಬಿಟ್ಟು. ನಾವು ಈ ಲೇಔಟ್ ಪ್ಲೇಸ್ಗಂತೂ ರೀಚ್ ಆದ್ವಿ. ಆಗಲೇ ನೋಡಿ ಇಲ್ಲ ನಮ್ಮ ಚಿಕ್ಕಣ್ಣ ಬಂದು ವೈಟ್ ಮಾಡ್ತಾ ಇದ್ದಾನೆ. ಲೈಸೆನ್ಸ್ ಯಾಕೆ ಇಡ್ಬೇಕು ನಾನು? ನಾವಂತೂ ಇದು ರೀಲ್ಸ್ ಮಾಡೋಕ್ಕೆ ಬಂದ್ವಿ. ಇದು ನೋಡಿ ಲೊಕೇಶನ್ ಎಲ್ಲ ಹೇಗಿದೆ ಅಂತ. ನಮ್ಮ ಹುಡುಗರೆಲ್ಲ ಜಿಗ್ ಜಿಗ್ ಅಂತ ರೆಡಿ ಆಗವ್ರೆ. ಇವರಂತೂ ನಮ್ಮ ಚಿಕ್ಕಣ್ಣ ನೋಡಿ. ಲೊಕೇಶನ್ಗೆ ಬಂದ್ವಿ. ಲೇಔಟ್ ಅಂತೂ ಮಸ್ತ್ ಐತೆ.
ಹಾಂ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ರೀಲ್ಸ್ ಮಾಡೋಣ ಅಂತ. ನಿಮ್ದಲ್ಲ ಇದು ನಿಮ್ದು ಇದೆಲ್ಲ ಹ್ಞೂ ಅದೇ ಬನ್ನಿ ಹೋಗೋಣ ಸ್ಟಾರ್ಟ್ ಮಾಡೋಣ. ನೋಡಿ, ಒಂದು ರೀಲ್ ಮಾಡಬೇಕಂದ್ರೆ ಒಂದು ಲೊಕೇಶನ್ ಹುಡುಕಬೇಕು, ಆ ಲೊಕೇಶನ್ಗೆ ಡೈಲಾಗ್ ಹುಡುಗಬೇಕು, ಎಷ್ಟು ಟೇಕ್ ತಗೋಬೇಕು ಅಂತ ಈಗ ನಾವು ಸ್ಟಾರ್ಟ್ ಮಾಡಿದಾಗಲೇ ಗೊತ್ತಾಗಿದ್ದು. ನಾವೇ ಹಿಂಗಂದರೆ ಇನ್ನು ಫಿಲಿಮ್ ಶೂಟಿಂಗ್ ಮಾಡುವಾಗ ಯಾವ ರೀತಿ ಎಷ್ಟು ಟೇಕ್ ತಗೋಬೇಕು ಅವ್ರು ಚೆನ್ನಾಗಿ ಬರಬೇಕು ಅಂದರೆ. ಹಾಗೆ ನಮ್ಮ ಅಕೌಂಟ್ಗಳನ್ನೆಲ್ಲ ಫಾಲೋ ಮಾಡ್ಕೊಳ್ಳಿ, ಒಂದೊಂದೇ ರೀಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ, ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು, ಮತ್ತೆ ಸಿಗುವ. ಮಾಡಿ ಫಾಲೋ ಮಾಡಿ. ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಎಲ್ಲ ನುಗ್ಗೆಕಾಯಿ ಚೆನ್ನಾಗಿ ತಿಂದ್ಬಿಡ್ರಿ, ಲಲ್ಲು ಮಾಡಿ ಇವಾಗ ನಿಮ್ ಕಾಯಿ ನುಗ್ಗೆಕಾಯಿ ಎಲ್ಲ ಬರ್ತಿದೆ. ಸೊ ಗೈಸ್, ನುಗ್ಗೆಕಾಯಿ ಹಮ್ಕು ಡುಮ್ಕು ಆಂಟಿ ಸಂಜೆ ಒಂದು ಹುಡುಗಿನ ಕರ್ಕೊಂಬರ್ತೀನಿ. ಕರ್ಕೊಂಬ ಏನ್ ಮಾತಾಡ್ತಾರ ನರಲ್ಲಿ ಕಟ್ಟೈತಾಂಡೆ ಸಿಗ್ಲಿಲ್ದವ್ರಿಗೆಲ್ಲ ಹುರ್ಕೋಬೇಕು, ಕರ್ಕೊಂಬಂದ್ ತೋರ್ಸ್ಬೇಕು. ಅಪ್ಪ ಇದೇನು ಡ್ರೋನ್ ಕ್ಯಾಮ್ರಾ ಮೇಲೆ ಬರ್ತೈತೆ ತಲೆ ಮೇಲೆ. ಅಮ್ಮ ಸಾಂಬಾರಕ್ಕಮ್ಮ. ಯಾಕೆ ಸಾಂಬಾರ್ ತಿನ್ನೋರು? ಹಾಯ್ ಸ್ಟಾರ್ಸ್, ನಮಗಂತೂ ಬಸ್ ಸಿಕ್ತು. ಅದೇ ಇದು ಟೆಸ್ಟ್ ಡ್ರೈವ್ ಬಸ್ಸು, ಇಲ್ಲಿ ನಿಲ್ಲಿಸಿತ್ತು, ಹೋಗಲ್ಲ ಅಂದರು, ಮತ್ತೆ ಹೆಲ್ಪ್ ಮಾಡಿದ್ರು ನಮಗೆ. ನೋಡಿ ಸರ್, ಇವರೇ ಬನ್ನಿ ಅಲ್ಲಿವರೆಗೂ ಬಿಡ್ತೀನಿ ಅಂತ ಹೇಳಿದರು. ನೋಡಿ ನಮ್ಮ ಇವರನ್ನು. ಇದು ಎಲೆಕ್ಟ್ರಿಕ್ ಬಸ್ ಅಲ್ಲ, ಇದು ಬಂದು ಎಲೆಕ್ಟ್ರಿಕ್ ಬಸ್ಸು. ಹೇಗಿದೆ ನೋಡಿ, ವಿದ್ಯುತ್ ಚಾಲಿತ ವಾಹನ. ವಿದ್ಯುತ್ ಚಾಲಿತ ವಾಹನ. ಎಲ್ಲ ಮೈಕೆಲ್ಲ ಇದೆ ಅನೌನ್ಸ್ಮೆಂಟ್ ಮಾಡಲಿಕ್ಕೆ, ಕ್ಯಾಮ್ರಾ ಇದೆ. ನೋಡಿ ಫ್ರೆಂಡ್ಸ್, ತಾವೆಲ್ಲ ಹೋಗ್ತಾ ಇದ್ದೀವಿ. ಅವ್ರು ಟೆಸ್ಟ್ ಡ್ರೈವ್ ಮಾಡ್ತಾ ಇದ್ದಾರೆ, ನಮ್ಗೆ ಅಲ್ಲಿವರೆಗೂ ಡ್ರಾಪ್ ಮಾಡ್ತೀವಿ ಅಂದರು, ತುಂಬ ಹೆಲ್ಪ್ ಮಾಡಿದ್ರು. ಹಮ್ಕು ಡುಮ್ಕು ಬಾಗ್ಲೆಲ್ಲ ಹೇಳ್ಬೇಡ ನಾವು. ಅಣ್ಣವ್ರಿದ್ದಾರೆ ನೋಡಿ. ಏನೋ ಒಂದು ಹೊಸ ಲಾಗಲ್ಲಿ ಲಾಗು. ಇಲ್ಲೊಬ್ಬ ನಮ್ಮ ಪುರುಷ ಲಾಗ್ ಮಾಡ್ತಾ ಇದ್ದಾನೆ ನೋಡಿ. ಚಿಕ್ಕಣ್ಣ ಅವರು ಪುರುಷ ವರ್ಸಸ್ ಚಿಕ್ಕಣ್ಣ. ಅದೇ ನಮ್ದು ಸ್ಟಾರ್ ಮಂಜು ಅಂತ ಇದೆ, ಸರ್ಚ್ ಮಾಡಿ. ಇದರಲ್ಲೇ ಸಿಗುತ್ತೆ ನೋಡಿ, ನನ್ನ ಅಕೌಂಟಲ್ಲೇ ಸರ್ಚ್ ಮಾಡಿ. ಅಣ್ಣವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ. ಅದೇ ನೀವು ಕೂಡ ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಬ್ರೋ. ಇವತ್ತು ಸಂಜೆ 6 ಗಂಟೆಗೆ ಮನಕುಲದ ಇವೆಂಟ್ ಐತೆ ಲೂಲು ಮಾಲಲ್ಲಿ. ಮನದ ಕಡಲು. ಲುಲು ಮಾಲಿ ಮನದೇ ಕಡಲು. ಅವನು ನೋಡಿ, ನಾವಿಲ್ಲೆಲ್ಲ ಲಾಗ್ ಮಾಡ್ತಾ ಇದ್ರೆ ಅವನು ಹೋಗಿ ಅಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತ. ಮನಕುಲ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಬಸ್ ಅಂತೂ, ಎಲೆಕ್ಟ್ರಿಕ್ ಬಸ್ಸು, ಸೌಂಡ್ಲೆಸ್ ಬಸ್ಸು. ಎಲೆಕ್ಟ್ರಿಕಲ್ ಬಸ್. ಇದಿನ್ನೂ ಲಾಂಚ್ ಆಗಿದೆಯಾ? ಲಾಂಚ್ ಆಗಿದೆ. 1,000 ಬಸ್ ನಮ್ಗೆ ಓಡ್ತಾ ಇದ್ದಾವೆ. 1,000 ಬಸ್ಸು ಗೊತ್ತಿಲ್ಲ, 8 ಡಿಪೋ ಆಗಿದ್ದಾವೆ. 8 ಡಿಪೋ.